ವೇಣುಗೋಪಾಲ್ ಬಿಗ್ ಮೀಟಿಂಗ್ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಜಿಲ್ಲಾ ಮುಖಂಡರ ಸಭೆ ನಡೆಯಲಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಈ ಒಂದು ಬಿಗ್ ಮೀಟಿಂಗ್ ನಡೆಯಲಿದೆ. ಈ ಒಂದು ಸಭೆಯಲ್ಲಿ ಎಐಸಿಸಿ ಕಾರ್ಯದರ್ಶಿಗಳಾದ ಮಾಣಿಕ್ಯಂ ಠಾಕೂರ್, ಮಧು ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ. ಕೆಪಿಸಿಸಿ ಕಚೇರಿಯಲ್ಲಿ ಜಿಲ್ಲಾ ಮುಖಂಡರ ಸಭೆ ನಡೀತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನೇತೃತ್ವದಲ್ಲಿ ವೇಣುಗೋಪಾಲ್ ನೇತೃತ್ವದಲ್ಲಿ ಒಂದು ಬಿಗ್ ಮೀಟಿಂಗ್ ನಡೀತಾ ಇದೆ. ಹಾಗೆ ಈ ಒಂದು ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಈ ಒಂದು ಸಭೆಯಲ್ಲಿ ಎಐಸಿಸಿ ಕಾರ್ಯದರ್ಶಿಗಳಾದ ಮಾಣಿಕ್ಯಂ ಠಾಕೂರ್, ಮಧು ಭಾಗಿಯಾಗುವ ಸಾಧ್ಯತೆ ಇದೆ. ಹಾಗೆ ಇನ್ನೇನು ಕೆಪಿಸಿಸಿ ಕಚೇರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಜಿಲ್ಲಾ ಮುಖಂಡರ ಸಭೆ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಒಂದು ಬಿಗ್ ಮೀಟಿಂಗ್ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸರಣಿ ಸಭೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಕೆಪಿಸಿಸಿ ಕಚೇರಿಯಲ್ಲಿ ಜಿಲ್ಲಾ ಮುಖಂಡರ ಸಭೆ ನಡೀತಾ ಇದೆ. ಇವತ್ತಿನ ಸಭೆಯ ಹೈಲೈಟ್ಸ್ ಏನು, ಹಾಗೆ ಯಾರೆಲ್ಲ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ? ಚೈತ್ರ, ಇವತ್ತಿಂದ 5 ದಿನಗಳ ಕಾಲ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸರಣಿ ಸಭೆಗಳನ್ನ ನೂತನ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಹಮ್ಮಿಕೊಂಡಿದ್ದಾರೆ. ಇವ್ರ ಜೊತೆಗೆ 4 ಜನ ಎಐಸಿಸಿ ಕಾರ್ಯದರ್ಶಿಗಳು ಕೂಡ ಇರ್ತಾರೆ. ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ, ಗೃಹ ಸಚಿವ ಪರಮೇಶ್ವರ್ ಇರ್ತಾರೆ, ಕಾರ್ಯದರ್ಶಿ ದಿನೇಶ್ ಗುಂಡೂರಾವ್ ಕೂಡ ಇರ್ತಾರೆ. ಒಟ್ಟು ಎಲ್ಲಾ ವಿಭಾಗಗಳ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಮುಖಂಡರನ್ನ ಕರೆಸಿ ಆ ಜಿಲ್ಲೆಗಳಲ್ಲಿರುವಂತಹ ಕಾಂಗ್ರೆಸ್ ಘಟಕಗಳಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿ, ಸಣ್ಣ ಪುಟ್ಟ ಗೊಂದಲಗಳನ್ನೆಲ್ಲ ಬಗೆಹರಿಸಿ ಚುನಾವಣೆಗೆ ಸಿದ್ಧರಾಗುವಂತೆ ಈ ಸಭೆಗಳ ಮೂಲಕ ಸೂಚನೆ ಕೊಡಲಾಗುತ್ತೆ. ಇವತ್ತು ಬೆಳಗಾವಿ ವಿಭಾಗದ ಜಿಲ್ಲೆಗಳ ಕಾಂಗ್ರೆಸ್ ಘಟಕಗಳ ಮುಖಂಡರ ಸಭೆ ಇದೆ. ಈಗಾಗಲೇ ಎಲ್ಲಾ ಜಿಲ್ಲಾ ಮುಖಂಡರು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಈ ಜಿಲ್ಲಾ ಕಾಂಗ್ರೆಸ್ ಘಟಕಗಳ ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಸಭೆ ಈಗಾಗಲೇ ಆರಂಭ ಆಗಿದೆ. ಆ ಜಿಲ್ಲಾ ಮುಖಂಡರ ಜೊತೆ ಈಗಾಗಲೇ ವೇಣುಗೋಪಾಲ್ ಅವರು ಕೂಡ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದಂತೆ ಒಂದು ಪಕ್ಷ ಸಂಘಟನೆ ಮಾಡಬೇಕು, ಆ ಜಿಲ್ಲಾ ಘಟಕಗಳಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು, ಇವೆಲ್ಲ ಆದ್ಮೇಲೆ ಚುನಾವಣೆಗೆ ಸಿದ್ಧರಾಗಬೇಕು. ಈ ನಿಟ್ಟಿನಲ್ಲಿ ಒಂದು ಸಮಾಲೋಚನೆ ಸಭೆ ಶುರುವಾಗಿದೆ. ವೇಣುಗೋಪಾಲ್ ಅವರು ಇದು 2ನೇ ಸುತ್ತಿನ ಸಮಾಲೋಚನೆ ಸಭೆ ಮಾಡ್ತಾ ಇರುವಂತದ್ದು. ಇದಕ್ಕೂ ಮುಂಚೆ ಮೇ ತಿಂಗಳಲ್ಲಿ ಮೊದಲ ವಾರದಲ್ಲಿ 3 ದಿನಗಳ ಕಾಲ ವೇಣುಗೋಪಾಲ್ ಅವರು ಸರಣಿ ಸಭೆಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ 450ಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರನ್ನ ಜೊತೆ ಮಾತನಾಡಿಸಿ ಚರ್ಚೆ ಮಾಡಿದ್ರು. ಮೊದಲ ಭೇಟಿ ಆಗಿದ್ದರಿಂದಾಗಿ ಆವಾಗ ಕಾಂಗ್ರೆಸ್ನ ವಸ್ತುಸ್ಥಿತಿ ಹೇಗಿದೆ ರಾಜ್ಯದಲ್ಲಿ ಅನ್ನುವಂಥ ವಿಚಾರವನ್ನ ಅವರು ತಿಳ್ಕೊಂಡ್ರು. ಈಗ 2ನೇ ಸುತ್ತಿನ ಸಭೆ ನಡೀತಾ ಇದೆ. ಈ ಸಭೆನಲ್ಲೂ ಕೂಡ ವಸ್ತುಸ್ಥಿತಿ ಈಗಾಗಲೇ ಅರಿವಾಗಿದೆ ಅವರಿಗೆ. ಮತ್ತೆ 4 ಜನ ಎಐಸಿಸಿ ಕಾರ್ಯದರ್ಶಿಗಳ ಮೂಲಕ ವರದಿಗಳನ್ನು ಕೂಡ ತರಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಮಾಲೋಚನೆ ಸಭೆಯಲ್ಲಿ ಚುನಾವಣೆಗೆ ಸಿದ್ಧರಾಗುವಂತೆ ಅನ್ನುವಂತಹ ಸೂಚನೆಯನ್ನ ವೇಣುಗೋಪಾಲ್ ಕೊಡ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸಮರ್ಥವಾಗಿ ಮುಂದಿನ ಚುನಾವಣೆ ಎದುರಿಸೋದಕ್ಕೆ ಸಿದ್ಧ ಆಗ್ತಿದೆ ಅಂತ ಹೇಳ್ಬೋದು. ಚೈತ್ರ, ಓಕೆ ಮಸೂದ್, ಎಷ್ಟು ದಿನಗಳ ಕಾಲ ಈ ಒಂದು ಸಭೆ ನಡೆಯುತ್ತೆ? ಹಾಗೆ ಈ ಒಂದು ಸಭೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೇಗೆ ಸಹಕಾರಿಯಾಗತ್ತೆ ಅಂತ? ಖಂಡಿತವಾಗಿಯೂ ಈ ತರಹದ ಸರಣಿ ಸಭೆಗಳು ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ. ಈಗಾಗಲೇ ಬಿಜೆಪಿಯಲ್ಲಿರುವಂತೆ ಇಲ್ಲೂ ಕೂಡ ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ. ಅವೆಲ್ಲವನ್ನು ಕೂಡ ಬಗೆಹರಿಸಿ ದಕ್ಷವಾಗಿ ಮುಂದಿನ ಚುನಾವಣೆ ಎದುರಿಸೋದಕ್ಕೆ ಈ ಒಂದು ತಾಲೀಮ್ ಮಾಡ್ತಾ ಇರುವಂತದ್ದು. ಜಿಲ್ಲಾ ಮುಖಂಡರಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ, ಆದ್ರೆ ದೊಡ್ಡ ಮಟ್ಟದಲ್ಲಿಲ್ಲ. ಅವೆಲ್ಲವನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ವೇಣುಗೋಪಾಲ್ ಅವರು ಸಾರಥ್ಯ ವಹಿಸಿದ್ದಾರೆ. ಆ ಎಲ್ಲ ಗೊಂದಲಗಳನ್ನು ಕೂಡ ಬಗೆಹರಿಸ್ತಾರೆ. ಈ ತಿಂಗಳಾಂತ್ಯದಲ್ಲಿ ಕೆಪಿಸಿಸಿಗೆ ಹೊಸ ಸಾರಥ್ಯ ಕೂಡ ಸಿಗೋ ಸಾಧ್ಯತೆ ಇದೆ. ಈ ತಿಂಗಳಾಂತ್ಯದಲ್ಲೇ ಕೆಪಿಸಿಸಿಗೆ ಹೊಸ ಅಧ್ಯಕ್ಷರ ನೇಮಕ ಕೂಡ ಆಗುತ್ತೆ. ಆ ಮೂಲಕವೂ ಕೂಡ ಪಕ್ಷ ಸಂಘಟನೆ ಮಾಡಲಾಗುತ್ತೆ. ಮತ್ತೆ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಈ ಒಂದು ಚುನಾವಣೆ ಕೂಡ ಎದುರಿಸುವ ಸಿದ್ಧತೆ ನಡೀತಾ ಇದೆ. ಮತ್ತೆ 5 ದಿನಗಳ ಕಾಲ ಈ ಒಂದು ಸರಣಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗಾವಿ ಮತ್ತೆ ನಾಳೆಯಿಂದ ಬೇರೆ ಬೇರೆ ವಿಭಾಗಗಳ ಸಭೆಗಳನ್ನ ಮಾಡ್ತಾರೆ. ಜಿಲ್ಲಾ ಮುಖಂಡರನ್ನ ಮತ್ತೆ ಕಾರ್ಯಕರ್ತರನ್ನ ತಳಮಟ್ಟದಿಂದಲೇ ಹುರಿದುಂಬಿಸಿ ಚುನಾವಣೆಗೆ ಸಿದ್ಧರಾಗುವಂತೆ ಅನ್ನುವಂಥ ಸೂಚನೆಯನ್ನ ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಕೊಡ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರಣಿ ಸಭೆಗಳ ಮೂಲಕ ಚುನಾವಣೆಗೆ ಸಿದ್ಧ ಆಗ್ತಿದೆ. ಮತ್ತೆ ಇದಾದ ನಂತರ ಮುಂದಿನ ತಿಂಗಳು ಕೂಡ ಒಂದಷ್ಟು ಸಭೆಗಳನ್ನ ಮಾಡಿ ಎಲ್ಲರನ್ನೂ ಕೂಡ ಚುನಾವಣೆಗೆ ಸಿದ್ಧರಾಗುವಂತೆ ಟ್ರೈನಿಂಗ್ ಕೊಡಲಾಗುತ್ತೆ. ಚೈತ್ರ, ಓಕೆ, ಧನ್ಯವಾದಗಳು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.